ಹಾನಿಂ ನೈಹಿ ಸ್ವಂ ಸಂಚ ವೈರಂಚ ಶೋಕಂ ವಿತ್ತವಾದಂ ಪೀಡನಾಂಚಾಪಿ ಪಾಪಂ ವೈರಂ ಸೌಖ್ಯಂ ದ್ರವ್ಯಹಾನಿಂ ಪ್ರತುರ್ಯಾದ್ರಾಹು ಪುಂಸಾಂ ಗೋಚರೇ ಕೇತುರೇವ. ಗೋಚಾರದಲ್ಲಿ ರಾಹುಕೇತುಗಳ ಸಂಚಾರದ ಫಲವನ್ನ ಬಹಳ ಅದ್ಭುತವಾಗಿ ಜಾತಕಾಭರಣ ಇತ್ಯಾದಿ ಹಲವಾರು ಜ್ಯೋತಿಷ್ಯ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಡಿಯೋದಲ್ಲಿ ನಾನು ರಾಹುಕೇತುಗಳ ಸಂಚಾರದ ಪ್ರಭಾವ ವೃಶ್ಚಿಕ ರಾಶಿಯ ಮೇಲೆ ಯಾವ ರೀತಿಯಲ್ಲಾಗಲಿದೆ ಅನ್ನುವಂಥದ್ದು ಹೇಳ್ತೇನೆ. ಯಾಕೆಂದರೆ ಇದು ಮುಖ್ಯವಾದಂತಹ ಸಮಯ. ಮೇ 18ನೇ ತಾರೀಕು ರಾಹು ಗ್ರಹ ಕುಂಭರಾಶಿಗೆ ಸಂಚಾರ ಹಾಗೂ ಕೇತು ಗ್ರಹ ಸಿಂಹ ರಾಶಿಗೆ ಸಂಚಾರವಾಗ್ತಾನೆ. ಮೀನರಾಶಿಯಿಂದ ಉಲ್ಟಾ ಕುಂಭರಾಶಿಗೆ ಅಪ್ರದಕ್ಷಿಣಾಕಾರವಾಗಿ ರಾಹು ಸಂಚರಿಸದೆ, ರಾಹುಕೇತುಗಳು ಸಂಚರಿಸದೆ ಅಪ್ರದಕ್ಷಿಣಾಕಾರವಾಗಿ. ಸೊ ರಾಹು ಗ್ರಹ ಕುಂಭರಾಶಿಗೆ ಬಂದರೆ ಮೀನದಿಂದ, ಹಾಗೂ ಕೇತು ಗ್ರಹ ಕನ್ಯಾ ರಾಶಿಯಿಂದ ಉಲ್ಟಾ ಸಿಂಹರಾಶಿಗೆ ಮೇ 18ನೇ ತಾರೀಕು ಸಂಚಾರವಾಗ್ತಾ ಇದೆ. 2025ನೇ ಇಸವಿಗೆ ಬಹಳ ವಿಶೇಷವಾದಂತಹ ಸಂವತ್ಸರ ಇದು. ಯಾಕಪ್ಪ ಅಂತಂದ್ರೆ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿರ್ತಕ್ಕಂಥ ಗ್ರಹಗಳು ಈ ವರ್ಷವೇ ಸಂಚಾರ ಆಗ್ತಾ ಇದೆ. ಅಂದ್ರೆ 2.5 ವರ್ಷ ಒಂದೇ ರಾಶಿಯಲ್ಲಿರುವಂತಹ ಶನಿ ಮೊನ್ನೆ ಏಪ್ರಿಲ್ 20 ಎಂಡಲ್ಲಿ, ಮೇ ಸ್ಟಾರ್ಟಿಂಗ್ ಅಲ್ಲಿ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಸಂಚಾರ ಆಗಿದೆ. ಗುರುಗ್ರಹ ವರ್ಷಕ್ಕೊಮ್ಮೆ ಸಂಚಾರ ಆಗ್ತಕ್ಕಂಥದ್ದು. ಮೇ 14ನೇ ತಾರೀಕು ಸಂಚಾರ ಇದೆ ಗುರು ಸಂಚಾರ. ಇನ್ನು 1.5 ವರ್ಷಗಳ ಕಾಲ ಅಂದರೆ 18 ತಿಂಗಳ ಕಾಲ ಒಂದೇ ರಾಶಿಯಿರುವಂತಹ ರಾಹುಕೇತುಗಳು ಸಹ ಮೇ 18ನೇ ತಾರೀಕು ಸಂಚಾರ ಆಗ್ತಾ ಇದೆ ತನ್ನ ಹಿಂದಿನ ಮನೆಗೆ. ಸೊ ಇದೆಲ್ಲ ಒಂದೇ ವರ್ಷ ಈ ಥರ ಎಲ್ಲ ಆಗ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವೇ. ಸೊ ಹೀಗಿರುವಾಗ ಈ ವೃಶ್ಚಿಕ ರಾಶಿಯವರಿಗೆ ಅಂದರೆ ನಿಮ್ಮ ಮೇಲೆ ಈ ರಾಹುಕೇತುಗಳ ಸಂಚಾರದ ಫಲ ಏನು ಅಂತ ನೋಡಿದಾಗ, ನಾನು ಆಗಲೇ ಹೇಳಿದಂತಹ ಶ್ಲೋಕದ ಪ್ರಕಾರವಾಗಿ ನೋಡಿದಾಗ ಚತುರ್ಥದಲ್ಲಿ ನಿಮಗೆ ರಾಹು ಬರ್ತಾನೆ. 4ನೇ ಮನೆಯಲ್ಲಿ ಚತುರ್ಥದಲ್ಲಿ ರಾಹು ವೈರತ್ವವನ್ನು ಕೊಟ್ಟಿದ್ದಾನೆ ಅಂತ ಬರ್ತಾನೆ. ಹಾಗೂ ದಶಮದಲ್ಲಿ ಕೇತುಗ್ರಹ ವೈರತ್ವವನ್ನು ಕೊಡ್ತಾನೆ ಅಂತ. ಚತುರ್ಥದಲ್ಲೂ ವೈರತ್ವ ಹಾಗೂ ದಶಮದಲ್ಲೂ ವೈರತ್ವ ಅಂದರೆ ವೃಶ್ಚಿಕ ರಾಶಿಗೆ ವೈರಿಗಳ ಸಂಖ್ಯೆ ಜಾಸ್ತಿ ಆಗಲಿದೆ ಅಂತ. ಅಂದರೆ ಈ 4ನೇ ಮನೆಯ ರಾಹು ಹಾಗೂ 10ನೇ ಮನೆಯ ಕೇತುವಿನಿಂದ ವೃಶ್ಚಿಕ ರಾಶಿಯವರಿಗೆ ವೈರಿಗಳ ಸಂಖ್ಯೆ ಜಾಸ್ತಿ ಆಗಲಿದೆ. ಈ ಕಡೆ ಪಂಚಮದಲ್ಲಿ ಶನಿ ಇರ್ತಾನೆ, ಪಂಚಮ ಶನಿ, ಅವನು ತೊಂದರೆಯನ್ನು ಕೊಡ್ತಾನೆ. ಚತುರ್ಥದ ರಾಹು, ಕರ್ಮಸ್ಥಾನದ ಕೇತು, ಇದೆಲ್ಲರೂ ಸೇರಿ ನಿಮಗೆ ವೈರತ್ವವನ್ನು, ಸಮಸ್ಯೆಗಳನ್ನು ಜಾಸ್ತಿ ಮಾಡಿಬಿಡಬಹುದು. ಗುರುಬಲ ಬೇರೆ ಮುಕ್ತಾಯ. ಕೇವಲ ರಾಹುಕೇತುಗಳ ಸಂಚಾರ ಅಷ್ಟನ್ನೇ ನೋಡಿದ್ರೂ ಸಹ ನಾವು ಈ ವೈರತ್ವವನ್ನು ಜಾಸ್ತಿ ಮಾಡುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗ್ರಂಥಗಳ ಉಲ್ಲೇಖ ಇದೆ. ಏನು ಗುರುಳೆ ಅವಾಗ ಪಂಚಮ ಶನಿ ಅಂತಂದ್ರಿ, ಅದಕ್ಕೂ ಏನೋ ಒಂದಿಷ್ಟು ಸಮಸ್ಯೆ ಅಂತಂದ್ರಿ, ಈ ಕಡೆ ಗುರುಬಲ ಮುಗಿದೋಯ್ತು ನಿಮಗೆ ಸಮಸ್ಯೆ ಅಂತಂದ್ರಿ, ಈಗ ರಾಹುಕೇತುಗಳ ಸಂಚಾರ ನಮಗೆ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಾ. ನೋಡಿ, ಈ ಥರ ನೀವು ನನ್ನನ್ನು ಬೈಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ, ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿರುವಂತಹ ಗ್ರಹಗಳು ಇದೇ ವರ್ಷ ಇದೇ ತಿಂಗಳಲ್ಲೇ ಬದಲಾಗುತ್ತಾ ಇದೆ. ನಾನೇನು ಮಾಡಲಿ? ಅಷ್ಟೇ, ಅದು ಆ ಕಾಂಬಿನೇಷನ್ ಆ ಥರ ಬಂದಿದೆ. ಹಾಗೂ ಈ ಬದಲಾವಣೆ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ನೆಗೆಟಿವ್ ಇದೆ, ಪಾಸಿಟಿವ್ ಬದಲಾವಣೆ ಥರ ಇಲ್ಲ. ಸೊ ಇದರಿಂದ ನಾನು ಪಾಸಿಟಿವ್ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಲ್ವಾ? ನೀವು ಇದರ ಬಗ್ಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಹಾಗೂ ಇದರ ದುಷ್ಪ್ರಭಾವಗಳು ಏನಾಗಬಹುದು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕದಾದಂತಹ ಪರಿಹಾರಗಳು ಕಾಲಕ್ಕೆ ಮಾಡ್ಕೊಂಡು ಬಂದ್ಬಿಟ್ರೆ ಆವಾಗ ಸಮಸ್ಯೆಗಳ ಪರಿಹಾರ ಅಲ್ವಾ? ನೋಡಿ, ಈಗ ಪೇಷಂಟು ಡಿಫ್ರೆಂಟ್ ಇರುತ್ತೆ. ಒಂದು ಪೇಷಂಟು ಒಂದು ಹೊತ್ತಿಗೆ 2 ಮಾತ್ರೆಗಳು ತಗೊಳ್ತಾರೆ, ಒಬ್ರು ಒಂದೇ ಮಾತ್ರೆ ತಗೊಳ್ತಾರೆ, ಕೆಲವರು 5-6 ಮಾತ್ರೆಗಳು ತಗೋಬೇಕಾದ ಪರಿಸ್ಥಿತಿ ಇರುತ್ತೆ. ಏನು ಡಾಕ್ಟ್ರೆ 5-6 ಮಾತ್ರೆ ಬರ್ದಿದೆ, ಹೊತ್ತಿಗೆ 5-6 ಮಾತ್ರೆಗಳು ತಗೊಂಡು ನಂಗೆ ತಲೆ ಕೆಟ್ಟೋಗಿದೆ, ನಂಗೆ ಬೇಡ ಅಂದ್ಬಿಟ್ರೆ ಪೇಷಂಟಿಗೆ ಸಮಸ್ಯೆ, ಡಾಕ್ಟ್ರಿಗೆ ಸಮಸ್ಯೆ ಅಲ್ಲ. ಅರ್ಥ ಮಾಡ್ಕೊಳ್ಬೇಕು ಇದನ್ನ. ಜಾಸ್ತಿ ಮಾತ್ರೆಗಳು ಬರೆದವ್ರೆ ಒಂದೊಂದು ಹೊತ್ತಿಗೆ ಡಾಕ್ಟ್ರು ಅಂತಂದ್ರೆ ಜಾಸ್ತಿ ಸಮಸ್ಯೆ ಇದೆ ಅಂತ ಅರ್ಥ. ಸೊ ಈಗ ದ್ವಾದಶ ರಾಶಿಗಳಲ್ಲಿ ಜಾಸ್ತಿ ಸಮಸ್ಯೆ ಇರತಕ್ಕಂಥದ್ದು ವೃಶ್ಚಿಕ ರಾಶಿಗೆ. ಆದ್ರಿಂದ ಅವಾಗ ಶನಿಗೂ ಪರಿಹಾರ ಅಂತ ಹೇಳಿದೆ, ಆಮೇಲೆ ಗುರುಗೂ ಪರಿಹಾರ ಅಂತ ಹೇಳಿದೆ, ಈಗ ರಾಹುಕೇತುಗಳಿಗೂ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಒಂದೇ ಸಲ ಬಂದ್ಬಿಟ್ಟಿದೆ, ಟೈಮಿಂಗ್ಸ್ ಈ ಥರ ಬಂದ್ಬಿಟ್ಟಿದೆ. ಈ ಗ್ರಹಗಳನ್ನ ನಾನೇನು ಮುಂದಿನ ಮನೆಗೆ ಹಿಂಗೆ ತೆಗೆದಿಟ್ಕೊಳ್ಳೋಕ್ಕಾಗಲ್ವಲ್ಲ, ನಭೋಮಂಡಲದಲ್ಲಿ ನಡೆಯುವಂತಹ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಅದು ಅಲ್ವಾ? ಸೊ ಅದರಿಂದ ಇದನ್ನು ದಯವಿಟ್ಟು ಗಮನಿಸ್ಕೊಳ್ಬೇಕು. 10ನೇ ಮನೆಯ ಕೇತು ವೈರತ್ವವನ್ನು ಕೊಡ್ತಾನೆ, 4ನೇ ಮನೆಯ ರಾಹು ವೈರತ್ವ ಕೊಡ್ತಾನೆ. ಅಂದರೆ ಸುಖ ಸುಮ್ಮನೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ ನಿಮಗೆ ಅಂತ ಅರ್ಥ. ಸೊ ಆದ್ದರಿಂದ ದಯವಿಟ್ಟು ಯಾರೇ ಆಗಲಿ ಮಾತ್ರ ಜಗಳ ಮಾಡಕ್ಕೆ ಬಂದರು ಅಥವಾ ನಿಮ್ಮ ಇದು ಮಾಡೋದಂದ್ರೆ ನೀವು ಕೂಡ ನಾನೇನೋ ತೋರಿಸ್ತೀನಿ ಅಂತ ಹೋಗ್ಲಿಕ್ಕೆ ಹೋಗಬೇಡಿ. ಎಲೆಮರೆ ಕಾಯಿ ಥರ ಇರಿ.
ಅಪ್ಪ ನೀನೇ ದೊಡ್ಡವನು, ನಾನೇ ಶರಣ ಆಗ್ಬಿಟ್ಟಿದ್ದೀನಿ, ಬಿಟ್ಬಿಡಿ ವಿಚಾರಣೆ ಇಲ್ಲೇ ಅಂತ ಹೇಳ್ಬಿಟ್ಟು ನಿಮ್ಗೆ ದುಃಖ ಆಗುತ್ತೆ, ಭಾಳ ಇದಾಗುತ್ತೆ. ಆದರೂ ಕೂಡ ಆಯ್ತು ಬಿಡು ಅಂತ ಅಲ್ಲೇ ಬಿಟ್ಬಿಡಿ ವಿಚಾರನ. ಬಿಟ್ಟರೆ ಡ್ರ್ಯಾಗ್ ಮಾಡೋಕ್ಕೆ ಹೋಗ್ಬೇಡಿ, ಅದನ್ನು ಎಳೆದಾಡಕ್ಕೆ ಹೋಗ್ಬೇಡಿ, ನಾನೇನು ತೋರಿಸ್ತೀನಿ ಅಂತ ಮಾಡಲಿಕ್ಕೆ ದಯವಿಟ್ಟು ಹೋಗ್ಬಿಡಿ. ಯಾಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮಲ್ಲಿ ಆ ಗುಣ ಇದೆ. ಯಾರೇ ನಿಮ್ಮ ಮೇಲೆ ಆಪಾದನೆ ಅಥವಾ ನಿಮ್ಮ ಇದು ಮಾಡೋಕ್ಕೆ ಬಂದರೆ ನೀವು ವಾಪಸ್ ತುಂಬ ಸ್ಟ್ರಾಂಗ್ ಆಗಿ ವಾಪಸ್ ಬರೋಕ್ಕೆ ನಿಮ್ಮದು ಅವ್ರು 2 ಪಟ್ಟಷ್ಟು ಬಂದರೆ ನೀವು 4 ಪಟ್ಟಷ್ಟು ಅವ್ರ ಮೇಲೆ ಹೋಗ್ಬಿಡ್ತೀರಾ. ಸೊ ಆದ್ದರಿಂದ ಇದು ಏನು ಟೈಮ್ ಚೆನ್ನಾಗಿದ್ದಾಗ ಆದ್ರೂ ತೊಂದರೆ ಇಲ್ಲ, ಟೈಮ್ ಬ್ಯಾಡ್ ಆಗಿದ್ದಾಗ ಇದು ಬಹಳ ತಪ್ಪಾಗ್ತದೆ. ಸೊ ಆದ್ದರಿಂದ ನೀವು ಎಲೆಮರೆ ಕಾಯಿಲೆ ಇರ್ಬೇಕಾದ್ರೆ ಎಲೆಮರೆ ಕಾಯಿಲೆ ಇದ್ದು ಬಿಡ್ಬೇಕು, ನೀವು ಗೊತ್ತಾಗಬಾರ್ದು. ಸೊ ಆದ್ದರಿಂದ ಸ್ವಲ್ಪ ಶಾಂತರಾಗಿ ಎಲೆಮರೆಕಾಯಿ ಥರ ಸ್ವಲ್ಪ ಮೇನ್ ರೋಡಿಂದ ಸೈಡಿಗೆ ಬನ್ನಿ ಒಂಚೂರು, ಆಯ್ತಲ್ವಾ. ಏನು ದೊಡ್ಡದಾದಂತಹ ಸಮಸ್ಯೆಗಳೇ ಆಗದಂತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಯಾರ ಹತ್ರ ಶತ್ರುತ್ವಗಳನ್ನ ಮಾಡ್ಕೊಳ್ಬೇಡಿ, ಯಾರ ಹತ್ರ ಶತ್ರುತ್ವ ಬೇಡ, ಗಲಾಟೆ ಮನಸ್ತಾಪಗಳು ಬೇಡ. ಕೋರ್ಟು ಕಚೇರಿ ಯಾವ ವಿಚಾರಗಳು ಕೋರ್ಟು ಕಚೇರಿ ಮೆಟ್ಲೆತ್ತಬಾರ್ದು, ಆ ಥರ ನೀವೇ ನೋಡ್ಕೊಳ್ಬೇಕಾಗತ್ತೆ. ಅದನ್ನಲ್ಲೇ ಸಾಲ್ವ್ ಮಾಡಿಕೊಂಡು ಸಂಧಾನ ಆಯಿತು, ಸಂಧಾನ ಪ್ರಕ್ರಿಯೆಗೆ ಒಪ್ಕೊಂಬಿಟ್ಟು ಸಂಧಾನ ಮಾಡ್ಕೊಂಬಿಡ್ರಿ, ಯಾವುದನ್ನು ಎಳೆದಾಡಕ್ಕೆ ಹೋಗಬೇಡ್ರಿ. ಆಮೇಲೆ ಚತುರ್ಥದಲ್ಲಿ ರಾಹು ಅಂದಾಗ ತಾಯಿಗೆ ಅನಾರೋಗ್ಯ ಆಗಬಹುದು, ತಾಯಿ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಹಾಗೂ ಚತುರ್ಥದಲ್ಲಿ ರಾಹು ನಿಮಗೆ ಈ ವಿವಾಹಿತ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ಕೂಡ ಸ್ವಲ್ಪ ಸಮಸ್ಯೆ ಆಗಬಹುದು. ಅದು ಆಗದಂಗೆ ಸ್ವಲ್ಪ ನೀವು ನಂಗೆ ತವರು ಮನೆ ಆಸ್ತಿ ಕೊಡಲಿ ಅಂದ್ರೆ ನಾನು ಕೋರ್ಟಿಗೆ ಹೋಗ್ತೀನಿ ಅಂತ ಹೆಣ್ಣು ಮಕ್ಕಳು ನಮಗೆ ಆಸ್ತಿ ಪಾಲು ಬರಬೇಕು ಅಂತ ಒಂದು ಕೇಸ್ ಹಾಕಂಗೆ ಕೂತ್ಕೊಂಡಿರ್ತಾರಲ್ಲ, ಅಲ್ಲಿ ಯಾರು ಏನು ಮಾರಕ್ಕಾಗ್ದಂಗೆ. ಸೊ ಇಂಥ ವಿಚಾರಗಳು ನಿಮಗೆ ಬಿಸಿ ತುಪ್ಪವಾಗುವ ಸಾಧ್ಯತೆ ಇರ್ತದೆ, ಆಯ್ತಲ್ವ. ಸೊ ಅದರಿಂದ ನೋಡ್ಕೊಂಡು ಹೋಗಿ ಮಾತಾಡ್ಕೊಂಡು ದೊಡ್ಡಪ್ಪ ಚಿಕ್ಕಮ್ಮಂದ್ರೆ ಮಾವಂದಿನ ಯಾರನ್ನು ಕೂರಿಸ್ಕೊಂಡು ಮಾತಿನಲ್ಲಿ ಸುಧಾರಿಸ್ಕೊಳ್ಳೋಕೆ ನೋಡಿ. ನೀವು ತುಂಬ ಸ್ಟ್ರಿಕ್ಟ್ ಆ್ಯಕ್ಷನ್ ಈಗಲೇ ತಗೊಳಕ್ಕೆ ಹೋಗಬೇಡಿ. ಸೊ ಟೈಮ್ ಸರಿ ಇಲ್ಲ ನಿಮ್ಮದು ಅನ್ನುವಂಥದ್ದು, ಆಯ್ತಲ್ವಾ. ಹಾಗೂ ತಾಯಿಯೊಂದಿಗೆ ಜಗಳ ಮನಸ್ತಾಪಗಳು ಆಗದಂತೆ ನೋಡ್ಕೊಳ್ಬೇಕು, ಇದು ಭಾಳ ಇಂಪಾರ್ಟೆಂಟ್. ತಾಯಿ ಮನಸ್ಸು ದುಃಖಿಸಿದ್ರೆ ನಿಮಗೆ ಅದಕ್ಕಿಂತ ದೊಡ್ಡ ಶಾಪ ಮೇಲೆ ನಮಾತಃ ಪ್ರದೈವತಂ, ತಾಯಿಗಿನ ದೊಡ್ಡ ದೇವರಿಲ್ಲ ಅಂತ ತಾಯಿನೇ ನಮ್ಮ ಮೇಲೆ ಬೇಸರ ಮಾಡ್ಕೊಂಡ್ರೆ. ಸೊ ಅದರಿಂದ ತಾಯಿ ಮನಸ್ಸಿಗೆ ದುಃಖ ಆಗದಂತೆ ನೋಡ್ಕೊಳ್ಬೇಕು. ನಂತರ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಚತುರ್ಥದಲ್ಲಿ ರಾಹು ವಿದ್ಯಾರ್ಥಿಗಳು ಓದೋದ್ರಲ್ಲಿ ಅಯ್ಯೋ ಯಾರೋ ಥರ ಅನ್ನೋಂಗಾಗೋದು, ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗೋದು, ಐಟಮ್ಸ್ಗಳು ಏನೇನು ಬೇಕು ಅದನ್ನು ಖರೀದಿ, ಉದಾಹರಣೆಗೆ ಯಾವುದೋ ಬುಕ್ ಬೇಕು, ಯಾವುದೋ ಒಂದು ಸಿಸ್ಟಮ್ ಬೇಕು, ಮತ್ತೊಂದೇನೋ ಬೇಕು, ಅದು ಬೇಕು, ತುಂಬ ಕಾಸ್ಟ್ಲಿ, ಅದೊಂದು ಖರೀದಿ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅದರ ಸಮಸ್ಯೆಗಳಾಗಬಹುದು. ಬಹಳ ಇಂಪಾರ್ಟೆಂಟ್ ಆಗಿ ಓದಿನ ಮೇಲೆ ಗಮನನೇ ಇರೋದಿಲ್ಲ, ಏನೇನೋ ಓದೋದು ಬಿಟ್ಟು ಮತ್ತೆಲ್ಲ ಏನೇನೋ ಮಾಡೋಕ್ಕೆ ಹೋಗ್ಬಿಡ್ತೀರಾ. ಆ ಥರ ನಿಮ್ಮ ಗಮನ ಬೇರೆ ಕಡೆ, ನಿಮ್ಮ ಗುರಿ ಬೇರೆ ಕಡೆ ತಿರುಗುವ ಸಾಧ್ಯತೆ ಇರ್ತದೆ. ನಿಮ್ಮ ಗುರಿ ಯಾವಾಗಲೂ ಹಿಂದೆ ಗುರು ಮುಂದೆ ಗುರಿ ಅನ್ನೋ ಥರ ಕರೆಕ್ಟಾಗಿರಬೇಕು. ಅದು ವಿದ್ಯಾರ್ಥಿ ಜೀವನ ಭಾಳ ಇಂಪಾರ್ಟೆಂಟ್, ಒಂದ್ಸಲ ಮುಗಿದ್ರೆ ಮತ್ತೆ ಸಿಗಲ್ಲ. ಸೊ ಅದರಿಂದ ಇದರ ಬಗ್ಗೆ ಗಮನ ಹರಿಸಿ ವಿದ್ಯಾರ್ಥಿಗಳು ಸಹ. ಇನ್ನು ಬಹಳ ಪ್ರಮುಖವಾಗಿ 10ನೇ ಮನೆಯಲ್ಲಿ ಕೇತು ಅಂದಾಗ ಉದ್ಯೋಗ ಜಾಗ, ನಿರುದ್ಯೋಗಿಗೆ ಉದ್ಯೋಗದ ವಿಚಾರದಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಆಲ್ರೆಡಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೂ ಸಹ ಕಿರಿಕಿರಿ ಜಾಸ್ತಿ ಆಗ್ಬಿಡುತ್ತೆ. ಜಾಬಲ್ಲಿ ತುಂಬ ಕಿರಿಕಿರಿ, ಏನು ಗಲಾಟೆ ಸರ್, ಆಫೀಸ್ಗೆ ಹೋದ್ರೆ ದಿನ ಬೆಳಗಾದ್ರೆ ಕಿರಿಕಿರಿ ಸ್ಟಾರ್ಟ್ ಆಗ್ಬಿಟ್ಟಿದೆ, ರಿಸೈನ್ ಮಾಡೋಣ ಅನ್ನಿಸ್ತಾ ಇದೆ ಅಂತ. ದಯವಿಟ್ಟು ಮಾಡಬೇಡಿ. ಪಂಚಮ ಶನಿ, ಕರ್ಮಸ್ಥಾನದಲ್ಲಿ ಕೇತು, 110% ಜಾಬ್ ರಿಸೈನ್ ಮಾಡಬೇಕು ಅಂತ ಹೊರಟು ಬಿಡ್ತೀರಾ, ದಯವಿಟ್ಟು ಮಾಡಬೇಡಿ. ರಾಜಕೀಯದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಆಪಾದನೆಗಳು ಬರುತ್ತೆ ಮೈ ಮೇಲೆ, ಗೌರ್ಮೆಂಟ್ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಆಪಾದನೆಗಳು ಬರುತ್ತೆ ಮೈ ಮೇಲೆ, ತುಂಬ ಕಿರಿಕಿರಿ ಆಗುತ್ತೆ, ತುಂಬ ಹಿಂಸೆ ಆಗುತ್ತೆ, ಮುಳ್ಳಿನ ಕಿರೀಟ ಮುಳ್ಳಿನ ಕುರ್ಚಿ ಅನ್ಸುತ್ತೆ. ಆಗಬೇಕು, ಎಲ್ಲದನ್ನೂ ಸಹ ಎದುರಿಸಬೇಕು, ಈಸಬೇಕು, ಇದ್ದು ಜಯಿಸಬೇಕು ಅಂತಾರಲ್ಲ ಆ ಥರ ಖಂಡಿತವಾಗಿ ಮಾಡಲೇಬೇಕು. ಅದನ್ನು ಎದುರಿಸ್ಬೇಕು, ಏನೇ ಬಂದರೂ ಸಹ ಧೈರ್ಯವಾಗಿ ಎದುರಿಸಿ, ಆಯ್ತಲ್ವಾ. ಆಮೇಲೆ ನೀವು ತಪ್ಪು ಮಾಡದೇ ಇದ್ದಾಗ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ತಪ್ಪು ಮಾಡಿದವರು ತಪ್ಪಿಸ್ಕೊಂಡು ಓಡ್ಲಿಕ್ಕೆ ನೋಡ್ತಾರೆ, ನೀವು ಯಾಕೆ ಯೋಚನೆ ಮಾಡ್ತೀರಿ? ಧೈರ್ಯವಾಗಿ ಎದುರಿಸಿ, ಏನೂ ತೊಂದರೆ ಇಲ್ಲ. ಅರ್ಥ ಆಯ್ತಲ್ವಾ. ಸೊ ಜಾಬಲ್ಲಿ ಮಾತ್ರ ಹೇಳ್ತೀನಿ, ಉದ್ಯೋಗ ಮಾಡುವಾಗ ನಿಮ್ಮ ಮೇಲಧಿಕಾರಿಗಳಿರಬಹುದು, ಅಥವಾ ನಿಮ್ಮ ಜೊತೆಗೆ ಸಹೋದ್ಯೋಗಿಗಳಿರ್ಬೋದು, ಅಥವಾ ನಿಮಗಿನ್ನ ಕೆಳಗಡೆ ಸ್ತರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರೇ ಇರ್ಬೋದು, ಎಲ್ಲರನ್ನೂ ಗೌರವಪೂರ್ವಕವಾಗಿ ನಡೆಸ್ಕೊಳ್ಳಿ. ನಿಮಗೆ ಎಷ್ಟೇ ಸಿಟ್ಟಿದ್ರು ಯಾರ ಮೇಲೂ ಆ ಸಿಟ್ಟನ್ನು ತೋರಿಸ್ಕೊಳ್ಳೋಕೆ ಹೋಗಬೇಡಿ. ಅವ್ನು ನನಗಿನ್ನ ಕೆಳಗಿನ ಸ್ತರದಲ್ಲಿ ಕೆಲಸ ಮಾಡೋಣ, ಒಂದು ಸಿಟ್ಟಲ್ಲಿ ಬೈದರೂ ಕೂಡ ಅವ್ರೇನು ತಿಳ್ಕೊಳ್ಳಲ್ಲ ಅಂದ್ಕೊಳ್ಬೇಡಿ. ಅಥವಾ ನನಗೆ ಅವರಿಗೆ ತುಂಬ ಚೆನ್ನಾಗಿದೆ, ಏನೋ ಫ್ರೆಂಡ್ಶಿಪ್ ಚೆನ್ನಾಗಿದೆ, ನಾನು ಸಿಟ್ಟು ಬಂದಾಗ ಹಿಂಗೆ ಬೈತೀನಿ ಅಂತ ಅವ್ರಿಗೆ ಗೊತ್ತು, ಅದೇನು ತೊಂದರೆ ಇಲ್ಲ. ಈ ಸಲ ಮಾತ್ರ ಅವ್ನು ತುಂಬ ರಿಯಾಕ್ಟ್ ಮಾಡ್ಬಿಡ್ತಾರೆ. ಅಥವಾ ಪ್ರತಿ ಸಲ ನಿಮ್ಮ ಹತ್ರ ಸುಮ್ಮನಿದ್ದರು, ನಾನು ಪ್ರತಿ ಸಲ ಸುಮ್ಮನೆ ಇರ್ತೀನಿ, ಈ ಸಲ ಸುಮ್ಮನೆ ಇರೋದಿಲ್ಲ ಅಂದ್ಬಿಡಬಹುದು. ಸೊ ಅದರಿಂದ ಮೇಲಧಿಕಾರಿಗಳಾಗಿರ್ಬೋದು, ಸಹೋದ್ಯೋಗಿಗಳಾಗಿರ್ಬೋದು, ಅಥವಾ ನಿಮ್ಗೆ ಕೆಳಗೆ ಸ್ತರದಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಯಾರ ಹತ್ರ ಜಗಳ ಮನಸ್ತಾಪಗಳು ನಿಮ್ದು ಏನು ಸಿಟ್ಟು ತೋರ್ಸೋಕೆ ಹೋಗ್ಬಿಡಿ. ಆಯ್ತು ಬಿಡಪ್ಪ, ನನ್ನ ಟೈಮ್ ಬಂದ ನಾನು ಮಾತಾಡ್ಕೊಂತೀನಿ ಅಂತ ಸುಮ್ಮನೆ ಆಗ್ಬಿಡಕ್ಕೆ ಅಷ್ಟೇ, ಆಯ್ತಲ್ವಾ. ಹಾಗೂ ಅದು ವಿಶೇಷವಾಗಿ ಗೌರ್ಮೆಂಟ್ ಜಾಬ್, ನೀವು ಪೊಲೀಸ್ ಜಾಬಲ್ಲಿದ್ದರೆ, ಮಿಲಿಟ್ರಿ ಜಾಬಲ್ಲಿದ್ದರೆ, IAS KS ಅಧಿಕಾರಿಗಳಾಗಿದ್ದರೆ, ಗೌರ್ಮೆಂಟ್ ಜಾಬ್ ಯಾವುದೇ ಇದ್ರೂ ಕೂಡ ಬಹಳ ಕಿರಿಕಿರಿ ಆಗತ್ತೆ ರೀ. ರಾಜಕೀಯದಲ್ಲಿದ್ದರೆ, ಅಧಿಕಾರದಲ್ಲಿದ್ದರೆ, ಇಲ್ಲದೆ ಹೋದ್ರೂ ಕೂಡ ರಾಜಕೀಯದಲ್ಲಿದ್ದರೂ ಕೂಡ ತುಂಬ ಕಿರಿಕಿರಿ ಆಗಿಬಿಡುತ್ತೆ. ಸ್ವಜನರೇ ಶತ್ರುಗಳಾಗೋ ಥರ ಆಡೋಕತ್ತ ಬಿಡ್ತಾರೆ. ಯಾಕೆ ಹಿಂಗೆಲ್ಲ ಮಾಡೋಕತ್ಬಿಟ್ರಿ ನೀವೆಲ್ಲ ಅನ್ನೋದಂಗೆ ಆಡುತ್ತೆ. ಸೊ ಆದರೂ ಕೂಡ ನೀವು ಅದನ್ನು ತುಂಬ ಬುದ್ಧಿವಂತಿಕೆಯಿಂದ ಮುಂದೆ ತಗೊಂಡು ಹೋಗಕ್ಕೆ ನೋಡ್ಬೇಕು ನೀವು. ಈ ಕಡೆ ರಾಹುವಿನಿಂದಲೂ ಸಮಸ್ಯೆ, ಈ ಕಡೆ ಕೇತುವಿನಿಂದಲೂ ಸಮಸ್ಯೆ ಅಂತಂದಾಗ
ರಾಹುಕೇತುಗಳ ಆರಾಧನೆ ಯಾವ ರೀತಿಯಲ್ಲಿ ಮಾಡಬೇಕು? ರಾಹುವಿನ ಸಮಾಧಾನಕ್ಕೋಸ್ಕರ ಶನಿವಾರದಂದು ಉದ್ದಿನ ಬೇಳೆಯನ್ನು ದಾನ ಮಾಡೋದು, ಶನಿವಾರದ ದಿವಸ ರಾಹು ಕಾಲದಲ್ಲಿ ಲಿಂಬೆಹಣ್ಣು ದೀಪ ಹಚ್ಚೋದು ಅಥವಾ ಬೆಳ್ಳದಲ್ಲಿ ದೀಪ ಹಚ್ಚೋದು, ಆಮೇಲೆ ಮಂಗಳವಾರಗಳಲ್ಲಿ ನೀವು ಹುರುಳಿಯನ್ನು ದಾನ ಮಾಡ್ತಕ್ಕಂಥದ್ದು, ತಿಂಗಳಿಗೊಮ್ಮೆ ಸಂಕಷ್ಟಹರ ಚತುರ್ಥಿ ದಿನ ಅಂತ ಬರುತ್ತೆ. ಆ ಸಂಕಷ್ಟಿ ಅಂತ ಕರೀತಾರಲ್ಲ, ಆ ಸಂಕಷ್ಟಹರ ಚತುರ್ಥಿಯ ದಿವಸ ಬೆಳಗ್ಗೆಯಿಂದ ಸಾಧ್ಯವಾದರೂ ಉಪವಾಸವಿದ್ದು ಸಂಜೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ರಾತ್ರಿ ಚಂದ್ರನ ದರ್ಶನ ಆದ ನಂತರ ಊಟ ಮಾಡ್ತಕ್ಕಂಥದ್ದು. ಬೆಳಗಿಂದ ಹಾಲು ಹಣ್ಣು ಸೇವನೆ ಮಾಡಬಹುದು. ಅದನ್ನು ಹೊರತುಪಡಿಸಿ ಊಟ ಮಾಡಬಾರದು, ಅಕ್ಕಿ ಪದಾರ್ಥಗಳು ಅನ್ನ ಪದಾರ್ಥಗಳು ತಿನ್ನಬಾರದು, ಈರುಳ್ಳಿ ಬೆಳ್ಳುಳ್ಳಿ ನಾನ್ ವೆಜ್ ಎಲ್ಲ ವರ್ಜ್ಯ ಮಾಡಬೇಕು. ಇದು ಈ BP ಶುಗರು ಇರ್ತಕ್ಕಂಥವ್ರಿಗೆ ಎಚ್ಚರಿಕೆ ಅಂದರೆ ನಾನು ಅವರಿಗೆ ಹೇಳ್ತಾ ಇಲ್ಲ ಇದನ್ನು, ಅಥವಾ ಆರೋಗ್ಯ ಬಾಧೆ ಇರ್ತಕ್ಕಂಥವ್ರಿಗೆ ಹೇಳ್ತಾ ಇಲ್ಲ. ಯಾರು ಮಾಡ್ಲಿಕ್ಕೆ ಸಾಧ್ಯವೋ ಅದನ್ನು ಮಾಡ್ಬೋದು. ಇಲ್ಲ, ನಾವು ಬಹಳ ವಿಶೇಷವಾಗಿ ನಿಮ್ಮ ಈ ರಾಹುಕೇತುಗಳ ಈ ಸಮಸ್ಯೆಗೆ ಪರಿಹಾರವಾಗಿ ವಿಶೇಷವಾದ ಪರಿಹಾರ ನಾವೇನ್ ಮಾಡ್ತಿದ್ದೀವಪ್ಪ ಅಂತಂದ್ರೆ, ಮೇ 12ನೇ ತಾರೀಕು ಸೋಮವಾರ ವೈಶಾಖ ಪೂರ್ಣಿಮೆ, ಬಹಳ ವಿಶೇಷವಾದಂತಹ ಪರ್ವದಿನ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು 1008 ಸಂಖ್ಯೆಯಲ್ಲಿ ರಾಹುಕೇತುಗಳಿಗೆ ಹೋಮ, ಅಂದ್ರೆ ರಾಹು ಗ್ರಹಕ್ಕೂ 1008 ಸಂಖ್ಯೆಯಲ್ಲಿ, ಕೇತು ಗ್ರಹಕ್ಕೂ 1008 ಸಂಖ್ಯೆಯಲ್ಲಿ ಸಹಸ್ರ ರಾಹುಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ವಿಶೇಷವಾಗಿ ಈ ಒರಿಜಿನಲ್ ರಾಹುಕೇತು ರತ್ನಗಳ ಅಭಿಮಂತ್ರಣೆಯನ್ನು ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ರಾಹುವಿನ ರತ್ನ ಯಾವುದು? ಗೋಮೇಧಕ. ಅದೇ ರೀತಿಯಲ್ಲಿ ಕೇತುವಿನ ರತ್ನ ಯಾವುದು? ವೈಢೂರ್ಯ. ಈ ಒರಿಜಿನಲ್ ಗೋಮೇಧ ಹಾಗೂ ಒರಿಜಿನಲ್ ವೈಢೂರ್ಯ ರತ್ನ ದ್ವಯಗಳನ್ನ ಒಂದು ಸರ್ಪಾಕೃತಿ, ನಾಗಾಕೃತಿಯಲ್ಲಿ ಅದನ್ನ ಡಾಲರ್ ಮಾಡಿಸಿದೀವಿ. ಇದನ್ನ ಕುತ್ತಿಗೆಯಲ್ಲೂ ಕೂಡ ಧಾರಣೆ ಮಾಡ್ಕೊಳ್ಬಹುದು. ಸ್ವಲ್ಪ ಉದ್ದ ಆಯಿತು, ಆಡ್ ಆಗಿರುತ್ತೆ ಅಂದ್ರೆ ನಿಮ್ಮ ಪರ್ಸಲ್ ನೀವು ಕ್ಯಾರಿ ಮಾಡಬಹುದು, ದೇವರ ಮೇಲೆ ಇಟ್ಟು ಪೂಜೆ ಮಾಡಬಹುದು. ಇದು ಬಹಳ ಪವರ್ಫುಲ್ ಆಗಿ ರಾಹುಕೇತುಗಳ ಒಂದು ಸಮಸ್ಯೆಯನ್ನ ನಿಮಗೆ ನ್ಯೂಟ್ರಲೈಸ್ ಮಾಡಲಿಕ್ಕೆ, ಕಡಿಮೆ ಮಾಡಲಿಕ್ಕೆ ಹಾಗೂ ಪಾಸಿಟಿವ್ ಏನಿದೆ ಅದನ್ನು ನಿಮಗೆ ತಲುಪಿಸ್ಲಿಕ್ಕೆ ಈ ಒಂದು ರತ್ನದ್ವಯಗಳು ತುಂಬಾ ಹೆಲ್ಪ್ ಮಾಡಲಾಗುತ್ತೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಮೇ 12ನೇ ತಾರೀಕು ಸೋಮವಾರ ಸಹಸ್ರ ರಾಹುಕೇತು ಶಾಂತಿ ಹೋಮ, ರಾಹು ಹಾಗೂ ಕೇತುವಿನ ರತ್ನಗಳನ್ನೇ ಅದರಲ್ಲಿಟ್ಟು ಎನರ್ಜೈಸ್ ಮಾಡಿ ಇದನ್ನು ನಾವು ತಂದು ಕೊಡ್ತಾ ಇದ್ದೇವೆ ನಿಮಗೆ. ಅಷ್ಟೇ ಅಲ್ಲ, ಇದನ್ನ ಬಹಳ ವಿಶೇಷವಾದಂತಹ ಗುರು ಸನ್ನಿಧಾನಗಳಲ್ಲೂ ಸಹ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ನಮಸ್ಕಾರ ವೀಕ್ಷಕರೇ, ಸಹಸ್ರ ಗುರು ಶಾಂತಿ ಹೋಮ, ಸಹಸ್ರ ರಾಹುಕೇತು ಶಾಂತಿ ಹೋಮಗಳ ಒಂದು ಅಂಗಭೂತವಾಗಿ ನಾವು ಕೊಡ್ತಾ ಇರುವಂತಹ ರತ್ನ ಪ್ರಸಾದಾದಿಗಳಿಗೆ ಅಭಿಮಂತ್ರಣೆ ಮಾಡಿಕೊಂಡು ಹೋಗಿ ಇಲ್ಲಿ ಗಾಣಗಾಪುರದ ಮೂಲ ಸನ್ನಿಧಾನಕ್ಕೆ ಬಂದಿದ್ದೇವೆ. ಎಲ್ಲ ಪೂಜೆ ಮಾಡಿ ಕೊಟ್ಟಿದ್ದಾರೆ. ರಾಹುಕೇತು ರತ್ನಗಳನ್ನೆಲ್ಲ, ಗೋಮೇಧ ವೈಢೂರ್ಯ ರತ್ನಗಳನ್ನೆಲ್ಲ ಡಾಲರ್ಸ್ನ ಪೂಜೆ ಮಾಡಿಸ್ಕೊಂಡು ಬಂದಿದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ರಾಹುಕೇತು ಶಾಂತಿ ಹೋಮ, ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಪ್ರಸಾದ ನಿಮಗೆ ಕಳಿಸ್ಕೊಡೋದಾಗಿರ್ತದೆ. ಗಾಣಗಾಪುರದಲ್ಲಿಯೂ ಸಹ ಈ ವಿಶೇಷವಾಗಿ ಈ ರತ್ನ ತಗೊಂಡು ಹೋಗಿ, ಯಾಕೆಂದ್ರೆ ನಾವು ಈ ಬಾರಿ ಗುರು ಶಾಂತಿ ಹೋಮ, ಸಹಸ್ರ ಗುರು ಶಾಂತಿ ಹೋಮ ಮತ್ತೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ 12ನೇ ತಾರೀಕು ನಾವು ಹೋಮವನ್ನು ಮಾಡ್ತೇವೆ, ತಾರೀಕಿಗೆ ಗುರು ಸಂಚಾರ ಆಗುತ್ತೆ. 18ನೇ ತಾರೀಕು ನಿಮಗೆ ರಾಹುಕೇತುಗಳ ಸಂಚಾರ ಆಗುತ್ತೆ. ಸೊ ರಾಹುಕೇತುಗಳ ಸಂಚಾರಕ್ಕೂ ನಿಮಗೆ ದೋಷ ಪರಿಹಾರವಾಗಬೇಕು, ಗುರು ಸಂಚಾರಕ್ಕೂ ಇನ್ನೊಮ್ಮೆ ಮತ್ತೆ ಪುನಃ ಗುರು ಸಂಚಾರವನ್ನ, ಯಾಕೆಂದ್ರೆ ಅಲ್ಲಿ ಟೋಟಲ್ ನಿಮಗೆ ಒಂದು 3000 ಸಂಖ್ಯೆಗೂ ಅಧಿಕವಾಗಿ ನಿಮಗೆ ಹೋಮಗಳಾಗತ್ತೆ. ಅಷ್ಟೇ ಅಲ್ಲ, ಆಹುತಿಯ ಹೋಮಗಳಾಗತ್ತೆ. ಅದರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲವೂ ಆಗುತ್ತೆ. ಸಂಕಲ್ಪ ಸೇವೆಗೆ ಹೆಸರುಗಳವರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡು ನೀವು ಡೀಟೇಲ್ಸ್ ವಾಟ್ಸಪ್ ಮಾಡ್ಕೊಂಡು ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲರ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತು ಮೇ 12ನೇ ತಾರೀಕು ಸೋಮವಾರ ಸ್ವತಃ ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಒರಿಜಿನಲ್ ರಾಹುಕೇತುಗಳ ರತ್ನ ಅಂದ್ರೆ ಗೋಮೇಧ ರತ್ನ ಜೊತೆಗೆ ವೈಢೂರ್ಯ ರತ್ನ ಇರತಕ್ಕಂಥ ಒಂದು ಸರ್ಪಾಕೃತಿಯ ಒಂದು ಅದ್ಭುತವಾದಂತಹ ಡಾಲರ್ ನಿಮಗೆಲ್ಲರಿಗೂ ಸಹ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಇಲ್ಲ ನೀವು ನಿಮ್ಮ ಪಾಕೆಟ್ನಲ್ಲೋ, ಪರ್ಸ್ನಲ್ಲೋ ಅಥವಾ ದೇವರ ಮನೆಯಲ್ಲೋ ಇದನ್ನು ಇಟ್ಕೊಂಡು ಪೂಜೆ ಮಾಡ್ಕೊಳ್ಬೋದು. ನಾನು ನಿಮ್ಮ ಹತ್ರ ಇಟ್ಕೊಳ್ಳಿ, ಕೂತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಾನು ತುಂಬಾ ರೆಕಮೆಂಡ್ ಮಾಡ್ತೇನೆ. ಯಾಕೆಂದ್ರೆ ಇದಕ್ಕೆ ಅದ್ಭುತವಾಗಿ ಇದನ್ನ ಧಾರಣೆ ಮಾಡ್ಕೊಳ್ಳೋಕ್ಕೂ ಅವಕಾಶವನ್ನು ಕೊಟ್ಟಿದ್ದೇನೆ. ಒಂದು ಕಪ್ಪು ದಾರದಲ್ಲೋ ಅಥವಾ ಕೆಂಪು ದಾರದಲ್ಲಿ ಇದನ್ನ ನೀವು ಕೂತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು.
ನೋಡಬಹುದು. ತುಂಬಾ ಅದ್ಭುತವಾದ ನಾಗಾರಾಧನೆಯ ಒಂದು ಅಂದ್ರೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡಿ ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಸಹಸ್ರ ರಾಹು ಶಾಂತಿಯಲ್ಲಿ ರಾಹು ರತ್ನ, ಸಹಸ್ರ ಕೇತು ಶಾಂತಿಯಲ್ಲಿ ವೈಢೂರ್ಯ ರತ್ನ, ಗೋಮೇಧ ಹಾಗೂ ವೈಢೂರ್ಯ ತುಂಬಾ ಅದ್ಭುತವಾಗಿ ಎನರ್ಜೈಸ್ ಆಗುತ್ತೆ. ಹಾಗೂ ಕ್ಷೇತ್ರ ಸನ್ನಿಧಾನಗಳಲ್ಲಿ ಇದನ್ನ ಇಟ್ಟುಕೊಂಡು ಎನರ್ಜೈಸ್ ಮಾಡಿ ತಗೊಬಂದು ಮತ್ತೆ ಪುನಃ ಮೇ 12ನೇ ತಾರೀಕು ಸೋಮವಾರ ಯಾಗಶಾಲೆ ಇಟ್ಟು ಮತ್ತೆ ಡಬಲ್ ತ್ರಿಬಲ್ ಎನರ್ಜೈಸ್ಡ್ ಮಾಡಿ ನಾವು ನಿಮಗೆ ಕೊಡ್ತಾ ಇರತಕ್ಕಂಥ ಈ ಒರಿಜಿನಲ್ ರತ್ನಗಳು. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಇದರ ಸಂಬಂಧವಾದ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮತ್ತೆ ಪುನಃ ಆಗಾಗ ವಿಡಿಯೋ ಮಾಡ್ತಾನೆ ಇರ್ತಾನೆ. ಖಂಡಿತವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ವಿಶೇಷವಾದಂಥ ಮಾಹಿತಿ ನಿಮಗೆ ತಲುಪ್ತಾ ಇರ್ತದೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.